ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಎಲ್ಲ ಶ್ರೋತೃಗಳಿಗೆ ನಮಸ್ಕಾರ. ಇವತ್ತಿನ ಈ ಎಪಿಸೋಡ್ ನಮ್ಮ ನಿಕಟಪೂರ್ವ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಜಾತಕ ಕುಂಡಲಿ ಏನು ಹೇಳ್ತದೆ ಅನ್ನುವಂಥದ್ದನ್ನು ವಿಶ್ಲೇಷಣೆ ಮಾಡೋದಕ್ಕೆ ನಾನು ಹೊರಡ್ತಾ ಇದ್ದೇನೆ. ವಿಶೇಷವಾಗಿ ಇವರ ಜೀವನದ ಈ ಎಲ್ಲ 50 ವರ್ಷಗಳ ರಾಜಕೀಯದ ಸಂದರ್ಭದಲ್ಲಿ ಇವರ ನೆರವಿಗೆ ಮುಖ್ಯವಾಗಿ ಬಂದಂಥದ್ದೇ ರವಿಗ್ರಹ, ಸೂರ್ಯಗ್ರಹ ಇದು ಭಾರತೀಯ ಜ್ಯೋತಿಷ್ಯ ಪರಂಪರೆಯ ಪ್ರಕಾರ ಒಂದು ಗ್ರಹ ಸೂರ್ಯ. ಆದರೆ ನಮ್ಮ ಆಧುನಿಕ ವಿಜ್ಞಾನ ಇದನ್ನು ನಕ್ಷತ್ರ ಅನ್ನುವಂಥದ್ದು ಸರಿ, ಅದಕ್ಕೆಲ್ಲ ಬೇರೆ ಬೇರೆ ಆದಂಥ ಕಾರಣ ಉಂಟು, ಅದನ್ನು ವಿವರಿಸಬೇಕಾಗಿಲ್ಲ. ಭಾರತೀಯರು ಭೂಮಿಯನ್ನು ಕೇಂದ್ರ ಮಾಡಿಕೊಂಡು ಇದರ ಮೇಲೆ ಯಾವೆಲ್ಲ ಸೆಲೆಸ್ಟಿಯಲ್ ಬಾಡೀಸ್ ಅಂದರೆ ಜಗತ್ತಿನಲ್ಲಿ ಅಥವಾ ವಿಶ್ವದಲ್ಲಿ ಕೋಟ್ಯಂತರ ನಕ್ಷತ್ರಗಳಿದ್ದರೂ ಕೋಟ್ಯಂತರ ಗ್ರಹಗಳಿದ್ದರೂ ಭೂಮಿಯ ಮೇಲೆ ಪರಿಣಾಮವನ್ನು ಕೊಡುವಂಥದ್ದು ಕೇವಲ ನಾವು ಹೆಸರಿಸುವಂಥ 7 ಗ್ರಹಗಳು ಮತ್ತು 27 ನಕ್ಷತ್ರಗಳು ಅಷ್ಟೇ ಆಗಿರೋದರಿಂದ ಚಂದ್ರನೂ ಒಂದು ಗ್ರಹವಾಗಿದ್ದಾನೆ, ಸೂರ್ಯನೂ ಒಂದು ಗ್ರಹವಾಗಿದ್ದಾನೆ. ಅಂತಹ ಸೂರ್ಯ ನಮ್ಮ ನಿಕಟಪೂರ್ವ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರನ್ನು ಯಾವತ್ತೂ ಕೂಡ ಲೈಮ್ಲೈಟ್ನಲ್ಲಿ ನಿಲ್ಲಿಸುವಂಥ ಒಂದು ಔದಾರ್ಯವನ್ನು ತೋರಿಸ್ತಾನೆ ಇರ್ತಾನೆ. ಅವರು ಅದೃಷ್ಟದ ಮೂಲಕವಾಗಿ ಎಲ್ಲ ರಾಜಕೀಯ ಜೀವನದ ಹಂತಗಳನ್ನು ದಾಟ್ಕೋತಾ ಬಂದಿದ್ದಾರೆ ಅನ್ನುವಂಥದ್ದನ್ನು ಅವರ ಬಗೆಗೆ ಅವರ ರಾಜಕೀಯ ಜೀವನದ ಹೆಜ್ಜೆಗಳನ್ನು ತಿಳಿದವರಿಗೆ ಅರ್ಥವಾಗುವಂಥ ವಿಚಾರ. ಅವರು ರಾಜಕೀಯಕ್ಕೆ ಬಂದಿದ್ದಿರಲಿ, MLA ಆಗಿದ್ದಿರಲಿ, ಮಂತ್ರಿ ಆಗಿದ್ದಿರಲಿ, ಅಥವಾ ಇತರ ಯಾವುದೇ ನಮ್ಮ ಏನು ಸಂವಿಧಾನಾತ್ಮಕವಾದಂಥ ಪೋಸ್ಟನ್ನು ಹೊಂದಿದ್ದಿರಲಿ, ಮುಖ್ಯಮಂತ್ರಿಗಳೇ ಆಗಿದ್ದಿರಲಿ, ಎಲ್ಲವೂ ಕೂಡ ಅದೃಷ್ಟದ ಕಾರಣದಿಂದಾಗಿ ಅವರಿಗೆ ದಕ್ಕಿದಂತಹ ಒಂದಿಷ್ಟು ಏನು ಅಂದರೆ ಈ ನಾವೇನು ನಮ್ಮ ಆ ಹಿರಿಮೆಯ ಗರಿಗಳು ಅಂತ ಹೇಳ್ತೇವೆ, ಆ ರೀತಿಯಲ್ಲಿ ಇವರಿಗೆ ದಕ್ಕಿದೆ. ಹಾಗಾದರೆ ಕೇವಲ ಅದೃಷ್ಟದಿಂದ ಮಾತ್ರ ಹಿರಿಮೆಯ ಒಂದು ಗರಿ ಸಿಗುತ್ತದ ಅಂತ ಕೇಳಿದರೆ, ಹಾಗೆ ಕೇವಲ ಅದೃಷ್ಟದಿಂದ ಮಾತ್ರ ಹಾಗೆ ಸಿಗೋದಕ್ಕೆ ಸಾಧ್ಯ ಇಲ್ಲ. ಇಂತಹ ಅದೃಷ್ಟ ಕೈ ಹಿಡಿಯಬೇಕಾದರೆ ಆ ವ್ಯಕ್ತಿಯಲ್ಲಿಯೂ ಕೂಡ ಏನೋ ಒಂದು ವಿಶೇಷವಾದಂಥ ವ್ಯಕ್ತಿತ್ವ ಇರಬೇಕಾದಂಥದ್ದು ಅನಿವಾರ್ಯ ಆಗಿರುತ್ತೆ. ಅಂತಹ ವ್ಯಕ್ತಿತ್ವವನ್ನು ಸಿದ್ದರಾಮಯ್ಯ ಖಂಡಿತವಾಗಿ ತನ್ನ ರಾಜಕೀಯ ಜೀವನದ ಈ ನಿರಂತರವಾದ 50 ವರ್ಷಗಳಿಂದ ಅದನ್ನು ಪ್ರದರ್ಶಿಸ್ತಾ ಇದ್ದಾರೆ. ಹಾಗಾದರೆ ಅವರ ಆ ಒಂದು ಹಿರಿಮೆಯ ಆ ಗರಿ ಎಲ್ಲಿದೆ ಅಂತಂದರೆ, ತಾನು ಎಲ್ಲಿಂದ ಬಂದಿದ್ದೇನೆ ಎಂದು ತಿಳಿಯಬಹುದಾದಂತಹ, ನೆಲದ ಮೇಲೆಯೇ ನಿಲ್ಲಬಹುದಾದಂತಹ ಅವರ ಆ ಒಂದು ಸರಳತೆ, ಹಾಗೆಯೇ ಸಂದರ್ಭವನ್ನು ಹೇಗೆ ಎದುರಿಸಬೇಕು, ವಿರೋಧಿಗಳನ್ನು ತಾನು ಹೇಗೆ ಹಣಿಯಬಲ್ಲೆ ಅನ್ನುವಂಥದ್ದನ್ನು ಬಹಳ ಅಂದರೆ ಆ್ಯಸ್ ಎ ಒಂದು ಆ ಕಮಿಟ್ಮೆಂಟ್ನಲ್ಲಿ ಅವ್ರದ್ದು ಹೇಗಿರುತ್ತೆ ಅಂದರೆ, ಆ ಸಂದರ್ಭಕ್ಕೆ ಬೇಕಾದಂತಹ ಕಾಠಿಣ್ಯವನ್ನು ಅವರು ತೋರಿಸಬಹುದಾದಂತಹ ಚಾತುರ್ಯವನ್ನು ಇಟ್ಕೊಂಡಿದ್ದಾರೆ. ಅಂತಹ ಕಾಠಿಣ್ಯವನ್ನು ತೋರಿಸಬೇಕಾದಂಥದ್ದು ಏನಾಗುತ್ತೆ, ಕಾಠಿಣ್ಯವನ್ನು ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಅವರು ಹೊಂದಿಲ್ಲ, ಆದರೆ ವಿರೋಧಿಗಳ ತಂತ್ರಗಳನ್ನು ವಿಫಲಗೊಳಿಸುವಲ್ಲಿ ಅವರು ಅನೇಕ ರೀತಿಯ ತನ್ನ ಚಾತುರ್ಯವನ್ನು ತೋರಿಸಿದಂತಹ ವಿಚಾರ. ಈಗ ಅದನ್ನೆಲ್ಲ ವಿವರಿಸ್ತಾ ಹೋದರೆ ಭಾಳ ಹೊತ್ತು ಬೇಕಾಗತ್ತೆ. ಆದರೆ ಅವರು ಅದನ್ನು ಪ್ರದರ್ಶಿಸಿದ್ದರಿಂದಲೇ ಅವರು 2 ಬಾರಿ ಮುಖ್ಯಮಂತ್ರಿಗಳಾದರು. ಅಷ್ಟೇ ಅಲ್ಲ, ಮುಖ್ಯಮಂತ್ರಿ ಪಟ್ಟದಿಂದ ಈ ಬಾರಿ ಯಾವುದೋ ಒಂದು ಒಪ್ಪಂದದಿಂದ ಸಾಧ್ಯವಾದಂತಹ ಸಂದರ್ಭ ಬಂದರೂ ಕೂಡ ಅವರು ಆ ಪಟ್ಟದಿಂದ ಕೆಳಗಿಳಿದು ಬರುವಾಗಲೂ ಕೂಡ ವಿತ್ ಎ ಗ್ರೇಸ್, ಅವರು ಯಾವುದೇ ರೀತಿಯ ಈ ವಿಕೃತವಾದಂತಹ ವರ್ತಮಾನ ನಿರ್ಮಾಣವಾಗದೆ ಹೋದಂತೆ ತಣ್ಣಗೆ ತಮ್ಮ ಕುರ್ಚಿಯನ್ನು ಬಿಟ್ಟು ಅವರು ಹೊರಗೆ ಬರ್ತಾರೆ. ಹೊರಗೆ ಬಂದಾದ ಮೇಲೆ ಮುಖ್ಯಮಂತ್ರಿಗಳಾಗಿರದೇ ಹೋದರೂ ಕೂಡ ಅವರದ್ದೇ ಆದಂತಹ ಘನಸ್ಥಿಕೆಯನ್ನು ಅವರು ಹೊಂದಿರ್ತಾರೆ.
ಅಷ್ಟೇ ಅಲ್ಲ, ಈ 29ರ ಮುಂದಿನ 28ರ ಎಲೆಕ್ಷನ್ನವರೆಗೆ ನಮ್ಮ ಕರ್ನಾಟಕ ರಾಜ್ಯ ವಿಧಾನಸಭೆಯ ಎಲೆಕ್ಷನ್ನವರೆಗೂ ಅವರು ಸಿಟ್ಟಿಂಗ್ MLA. ಹಾಗಾಗಿ ಸಿಟ್ಟಿಂಗ್ MLA ಆದರೂ ಕೂಡ ಆ ಮುಖ್ಯಮಂತ್ರಿಗಳಾದಂತಹ ಶಿವಕುಮಾರ್ರವರಿಗೆ ಅನೇಕ ರೀತಿಯ ನೈತಿಕ ಬೆಂಬಲವಾಗಿ ನಿಂತಿರುವಂತಹ ಶಕ್ತಿಯನ್ನು ತಾನು ಪ್ರದರ್ಶಿಸ್ತಾ ಇದ್ದೇನೆ, ತಾನು ಕೊಡ್ತಾ ಇದ್ದೇನೆ ಅನ್ನುವಂಥದ್ದನ್ನು ತ್ರಿಕರಣಪೂರ್ವಕವಾಗಿ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಎಲ್ಲರಿಗೂ ತಿಳಿದಂಥ ಅಂಶ. ಆದರೆ ಅದೇ ಸಂದರ್ಭದಲ್ಲಿ ಕೆಲವು ಗೂಗ್ಲಿ ಬೌಲಿಂಗ್ಗಳನ್ನು ಕೂಡ ಅವರು ಮಾಡ್ತಾ ಇರ್ತಾರೆ. ಹಾಗಾದರೆ ಆ ಗೂಗ್ಲಿ ಬೌಲಿಂಗ್ ಮಾಡುವಂಥ ಶಕ್ತಿಯನ್ನು ಅವರಿಗೆ ಯಾರು ಕೊಡ್ತಾರೆ ಅಂದರೆ, ವಿಶೇಷವಾಗಿ ಪ್ರತಿ ಹಂತದಲ್ಲೂ ಅವರ ಜಾತಕದಲ್ಲಿ ಇರುವಂಥ ಸೂರ್ಯನ ಸಂದರ್ಭ ಎಷ್ಟು ದಟ್ಟವಾಗಿ ಪ್ರಖರವಾಗಿದೆ ಅಂತಂದರೆ ಸೂರ್ಯ ಅದನ್ನೆಲ್ಲ ಅವರಿಂದ ಮಾಡಿಸ್ತಾ ಇರ್ತಾನೆ. ಹಾಗಾದರೆ ಅವರು ಇತ್ತೀಚೆಗೆ ಹಾಕಿದಂಥ ಗೂಗ್ಲಿ ಬೌಲಿಂಗ್ ಏನಂತಂದರೆ, ತಾನು ಮುಂದಿನ ಎಲೆಕ್ಷನ್ನಲ್ಲಿ ಸಕ್ರಿಯ ರಾಜಕಾರಣದಿಂದ ನಿವೃತ್ತಗೊಳ್ತಾ ಇದ್ದೇನೆ. ಅವರಿಗೆ ಗೊತ್ತಿದೆ, ನಾನು ರಾಜಕಾರಣದಲ್ಲಿ ಇದ್ದಾಗ ಎಷ್ಟು ಶಕ್ತಿಯನ್ನು ಪಡೆದಿರ್ತೇನೆ, ರಾಜಕೀಯದಿಂದ ಹೊರಗೆ ಬಂದರೆ ಎಷ್ಟು ಶಕ್ತಿಯನ್ನು ಪಡೆದಿರ್ತೇನೆ, ಮುಖ್ಯಮಂತ್ರಿ ಆಗಿದ್ದರೆ ಎಷ್ಟು ಶಕ್ತಿಯನ್ನು ಪಡೆದಿರ್ತೇನೆ, ಮುಖ್ಯಮಂತ್ರಿ ಆಗಿರದೆ ಹೋದಾಗ ಎಷ್ಟು ಶಕ್ತಿಯನ್ನು ಪಡೆದಿರ್ತೇನೆ. ಯಾಕೆಂದರೆ ಅವರ ಶಕ್ತಿ ಅನ್ನುವಂಥದ್ದು ಯಾವಾಗಲೂ ಖಾಲಿಯಾಗುವಂಥ ಕೊಡ ಅಲ್ಲ, ಅದು ಖಾಲಿಯಾಗುವಂಥ ಕುಂಭ ಅಲ್ಲ. ಯಾಕೆಂದರೆ ಕೆಲವು ಜನರ ಪಾಲಿಗೆ, ನಾವು ಈಗ ದೇವೇಗೌಡರನ್ನು ತಗೊಂಡಾಗ ದೇವೇಗೌಡರು ಕೂಡ ಇಷ್ಟು 93ನೇ ವಯಸ್ಸಿನಲ್ಲೂ ಕೂಡ ಎಷ್ಟೇ ರೀತಿಯ ದೈಹಿಕವಾದ ತೊಂದರೆ ಇದ್ದರೂ ಕೂಡ ಅವರು ಶಕ್ತಿಯ ಮೂಲವಾಗಿ ಕಾಣಿಸ್ಕೊಳ್ತಾರೆ. ಯಾಕೆಂದರೆ ಅವರ ಆ ಒಂದು ರಾಜಕೀಯ ಚಾತುರ್ಯದ ಅವರ ಏನು ಶಕ್ತಿ ಏನಿದೆ ಅದು ಬಹಳ ಅದ್ಭುತವಾದಂತಹ ಶಕ್ತಿ. ಅದನ್ನು ನಾವು ಶಬ್ದಗಳಲ್ಲಿ ಹಿಡಿದಿಡೋದಕ್ಕೆ ಅಸಾಧ್ಯವಾದಂಥದ್ದು. ಅಂಥದೇ ಸ್ವರೂಪದಲ್ಲಿ, ಯಾಕೆಂದ್ರೆ ನೋಡಿ, ಸಿದ್ದರಾಮಯ್ಯನವರಿಗೆ ಕೇಂದ್ರಕ್ಕೆ ಬಂದುಬಿಡಿ, ನೀವು ಕೇಂದ್ರದ ರಾಜಕಾರಣದಲ್ಲಿ ಇನ್ನು ತೊಡಗಿಕೊಳ್ಳಬಹುದು ಅಂತ ಹೇಳಿದಾಗ ಅವರು ಅದನ್ನು ನಯವಾಗಿ ನಿರಾಕರಿಸ್ತಾರೆ. ಯಾವಾಗಲೂ ಒಂದು ಅಂಶವನ್ನು ಗಮನಿಸಬೇಕು, ಅವರ ಜಾತಕದ ವಿಶೇಷವಾಗಿ ಚಂದ್ರ ಆ ನಯಗಾರಿಕೆಯನ್ನು, ಅಂದರೆ ಯಾವುದನ್ನು ಕೊಡ್ತೇವೆ ನಾವು ಅನ್ನುವಂಥದ್ರ ಮೂಲಕವಾಗಿ ಅವರನ್ನು ಹಿಡಿದಿಡಲು, ಅವರನ್ನು ಕಟ್ಟಿ ಹಾಕಲಿಕ್ಕೆ ನೋಡ್ತಾರೋ ಅದನ್ನು ನಯವಾಗಿ ಜಾರಿಸಿಕೊಡೋದರಲ್ಲಿ ಚಂದ್ರ ಆ ನಯಗಾರಿಕೆಯನ್ನು ಮತ್ತು ಶಾಂತತೆಯನ್ನು ಅವರಿಗೆ ಒದಗಿಸ್ತಾನೆ. ಹಾಗಾದರೆ ಅವರಿಗೆ ಉಗ್ರ ಸ್ವಭಾವವನ್ನು ಒಂದೊಂದು ಸಲ ಅವರಿಗೆ ಸಿಟ್ಟು ಬರುತ್ತೆ. ಆ ಸಿಟ್ಟನ್ನು ಎಲ್ಲಿ ಕೊಡ್ತಾನೆ ಅಂತಂದರೆ ಮಂಗಳನ ಮೂಲಕವಾಗಿ ಅವರಿಗೆ ಅದು ಒದಗಿ ಬರುವಂಥ ಒಂದು ಸನ್ನಿವೇಶ ಅವರ ಮೂಲ ಜಾತಕದಲ್ಲಿದೆ. ಆದರೆ ಈ ಎಲ್ಲ ವಿಚಾರಗಳನ್ನು ಹದವಾಗಿ ಅದನ್ನು ಸಂಯೋಜಿಸಿ ಮುಖ್ಯವಾದಂತಹ ಶಕ್ತಿ ಸ್ವರೂಪವಾಗಿ, ಶಕ್ತಿಯ ಚೌಕಟ್ಟಾಗಿ, ಶಕ್ತಿಯ ಮೂಲ ನೆಲೆಯಾಗಿ ಅವರನ್ನು ನಿಲ್ಲಿಸೋದಕ್ಕೆ ಪ್ರತಿ ಹಂತದಲ್ಲೂ ಕೂಡ ಸೂರ್ಯ ಅವರಿಗೆ ಸಹಾಯವನ್ನು ಮಾಡ್ತಾ ಇರ್ತಾನೆ. ಹಾಗಾಗಿ ತಾನು ನಿವೃತ್ತನಾಗ್ತೇನೆ ಅಂತ ಹೇಳಿದಂಥ ಅವರ ಹೇಳಿಕೆಯೇ ಬಹುಮಟ್ಟಿಗಿನ ಚರ್ಚೆಗೆ ಹಾಗೂ ಕಾಂಗ್ರೆಸ್ಸಿನ ಮುಂದಿನ ಭವಿಷ್ಯ ಏನಾಗಬಹುದು ಅನ್ನುವಂಥದ್ದನ್ನು ಕೊಂಚ ಮಟ್ಟಿಗೆ ಬಹುಶಃ ಅವರು ನಿವೃತ್ತರಾದರೆ ಕಾಂಗ್ರೆಸ್ ದುರ್ಬಲವಾಗಬಹುದೇನೋ ಅನ್ನುವವರೆಗೆ ಚರ್ಚೆ ಬೆಳೆಯುವ ರೀತಿಯಲ್ಲಿ ನಾವು ಇವತ್ತಿನ ಮಾಧ್ಯಮಗಳಲ್ಲಿ ಅದನ್ನು ಗಮನಿಸ್ತಾನೇ ಇದ್ದೇವೆ. ಹಾಗಾದರೆ ಇದು ವಾಸ್ತವಕ್ಕೂ ಅವರು ಆ ನಿವೃತ್ತಿ ಹೊಂದಿದರೆ ಸೂರ್ಯ ಆ ನಿವೃತ್ತಿಯ ಮೂಲಕವಾಗಿಯೇ ಅವರು ಈಗ ಗುರುತಿಸ್ಕೊಂಡಂಥ ಕಾಂಗ್ರೆಸ್ ಪಕ್ಷಕ್ಕೆ ಏಟಾಗಿ ಬರಬಹುದಾದಂತಹ ಸಾಧ್ಯತೆಯನ್ನು ನಿರ್ಮಿಸ್ತದೋ ಅಂತ ಕೇಳಿದರೆ, ಅವರ ಜಾತಕದಲ್ಲಿ ವಿಶೇಷವಾಗಿ ಬುಧ ತನ್ನದೇ ಆದಂತಹ ಸ್ವಂತ ಮನೆಯಾದಂಥ ಮಿಥುನದಲ್ಲಿ ಇರೋದರಿಂದ, ಹೌದು, ಕಾಂಗ್ರೆಸ್ ಮೈನಸ್ ಸಿದ್ದರಾಮಯ್ಯ ಆದರೆ ಅನೇಕ ರೀತಿಯ ತೊಂದರೆಗಳು ಕಾಂಗ್ರೆಸ್ ಪಕ್ಷಕ್ಕೆ ಎದುರಾಗುವಂತಹ ಸಂದರ್ಭ ವರ್ತಮಾನದಲ್ಲಿ ಸೃಷ್ಟಿಯಾಗಬಹುದು ಅನ್ನುವಂಥದ್ದು ಅವರ ಜಾತಕದಲ್ಲಿ ಕಾಣಿಸ್ತಾ ಇದೆ. ಆದರೆ ಚಾಣಾಕ್ಷರಾದಂತಹ ಡಿ ಕೆ ಶಿವಕುಮಾರ್ ಕೂಡ ಅವರು ಅಪಾರವಾದಂಥ ಚಾಣಾಕ್ಷತೆಯನ್ನು ಹೊಂದಿದಂಥ ರಾಜಕಾರಣಿ. ಅವರು ತಮ್ಮ ಆ ಚಾಣಾಕ್ಷತೆಯಿಂದಾಗಿ ಎಲ್ಲಿಯ ಯಾವುದೋ ಒಂದು ಆ ನೆಲೆಯಿಂದ ಎಲ್ಲಿಯವರೆಗೆ ಬಂದು ಮುಟ್ಟಿದ್ದಾರೆ ಮತ್ತು ಈಗ ಕುಳಿತ ಜಾಗದಲ್ಲಿ ಎಷ್ಟೊಂದು ರೀತಿಯ ಒಂದು ನಿಪುಣತೆಯನ್ನು ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು ನಾವು ಗಮನಿಸಿದಾಗ ಅದಕ್ಕೂ ಕೂಡ ಒಂದು ವಿಶೇಷವಾದಂತಹ ಶಕ್ತಿಯ ಮೂಲ ಸೆಲೆ ಅವರಲ್ಲಿದೆ. ಅದನ್ನು ಅವರ ಜಾತಕದ ಬಗ್ಗೆ ಹೇಳುವಾಗ ನಾನು ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೇನೆ. ಅದು ಈಗ ಹೇಳ್ತಾ ಹೋದರೆ ಅದು ಬಹಳ ವಿಸ್ತಾರವಾಗುತ್ತೆ. ಹಾಗಾಗಿ ನಾವು ಸಿದ್ದರಾಮಯ್ಯನವರು ನಿವೃತ್ತರಾಗಿದ್ದಾರೆ ಅನ್ನುವ ಹೊತ್ತಿಗೆ ಇಂತಹ ಒಂದು ನಿವೃತ್ತಿ ಕಾಂಗ್ರೆಸ್ಸಿನ ಮಟ್ಟಿಗೆ ಅನೇಕ ದೌರ್ಬಲ್ಯಗಳನ್ನು ತರಬಹುದಾದಂತಹ ಸಾಧ್ಯತೆಯನ್ನು ನಿರ್ಮಾಣ ಮಾಡ್ತದೆ ಅಂತ ಹೇಳುವುದನ್ನು ನಾವು ಸದ್ಯದ ವರ್ತಮಾನದಲ್ಲಿ ನಿರೀಕ್ಷಿಸಬಹುದಾದಂತಹ ವಿಚಾರವಾಗಿದೆ. ಹಾಗೂ ಇಂತಹ ವಿಚಾರವನ್ನು
ಯಾಕೆಂದರೆ ಇವೆಲ್ಲವೂ ನಮ್ಮ ಸಂದರ್ಭದ ವಿಚಿತ್ರಗಳು ಹೇಗಿರ್ತವೆ ಅಂದರೆ ಗ್ರಹಗಳು ಕೊಡಬಹುದಾದಂಥ ಶಕ್ತಿ. ಹಾಗಾದರೆ ಮನುಷ್ಯ ಪ್ರಯತ್ನದಲ್ಲಿ ಯಾವುದೂ ಅಡಕವಾಗಿಲ್ವೇ ಅಂತ ಹೇಳಿದರೆ, ಆ ಊಟ ಬಂದಾಗ ನಾವು ಕೈ ಹಾಕಬೇಕಾದಂಥದ್ದು ಮನುಷ್ಯ ಪ್ರಯತ್ನ ಇರುತ್ತೆ. ಆದರೆ ಆ ಊಟ ಒಂದು ಬರುತ್ತಲ್ಲ, ಆ ಊಟ ಬರುವಂಥದ್ದು ಒಂದು ದಿವ್ಯದ ಕೊಡುಗೆಯಾಗಿರುತ್ತೆ. ಆದರೆ ಬರೇ ಗ್ರಹಗಳ ಮೂಲಕವಾಗಿಯೇ ಎಲ್ಲವೂ ನಡೀತದೆ ಅನ್ನುವಂತಹ ಒಂದು ಅಸಂಗತ ವಿಚಾರವನ್ನು ನಾವು ಪ್ರತಿಪಾದಿಸಲಿಕ್ಕೆ ದಟ್ಟವಾಗಿ ಆಗದೆ ಹೋದರೂ ಕೂಡ, ಈ ಗ್ರಹಗಳ ಪಾಲು ಕೂಡ ನಮ್ಮದಾದಂತಹ ಬೆಳವಣಿಗೆಯಲ್ಲಿ ಇದ್ದಿರೋದರಿಂದ ಅದನ್ನು ಇದೆಯದು ಅನ್ನುವಂಥದ್ದನ್ನು ನಂಬುವ ಒಂದು ಏನು ಚಾತುರ್ಯದ ಪರಂಪರೆ ನಮ್ಮಲ್ಲಿ, ನಮ್ಮ ಭಾರತೀಯ ಪರಂಪರೆಯಲ್ಲಿ ಇದ್ದಿರೋದರಿಂದ ಈ ಗ್ರಹಗಳ ಸಂದರ್ಭವನ್ನು ಕೂಡ ನಾವು ಗಟ್ಟಿಯಾಗಿ ಅದನ್ನು ವಿಶ್ಲೇಷಿಸಬೇಕಾಗತ್ತೆ. ಆ ವಿಶ್ಲೇಷಣೆಯನ್ನು ಗಟ್ಟಿಯಾಗಿ ನಮ್ಮ ಭಾರತೀಯ ಜ್ಯೋತಿಷ್ಯ ವಿಜ್ಞಾನದ ಒಂದು ನೆಲೆಯಲ್ಲಿ ಯೋಚಿಸಿದಾಗ ಈಗಲೂ ಕೂಡ ಸಿದ್ದರಾಮಯ್ಯ ಸೂರ್ಯನ ಮೂಲಕವಾಗಿ, ಚಂದ್ರನ ಮೂಲಕವಾಗಿ, ಮಂಗಳನ ಮೂಲಕವಾಗಿ ವಿಶೇಷವಾದಂತಹ ಒಂದು ಶಕ್ತಿಯನ್ನು ಸಂಪಾದಿಸ್ಕೊಂಡಿದ್ದಾರೆ. ತಾನು ನಿವೃತ್ತಿ ಆಗುತ್ತೇನೆ ಅಂತ ಹೇಳಿದರೆ ಅಷ್ಟು ಸರ್ರನೆ ಅವರು ನಿವೃತ್ತಿ ಆಗುವಂತಹ ಕಂಡೀಷನನ್ನು ಕೂಡ ಅವರ ಸಪೋರ್ಟರ್ಸ್ ಮಾಡಬಹುದು ಅನ್ನುವಂಥದ್ದು ಅಲ್ಲಿ ಗೋಚರವಾಗಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಬಹಳ ಅನಿರೀಕ್ಷಿತ ಸಂದರ್ಭ ಅಂತ ಹೇಳಲಿಕ್ಕಾಗೋದಿಲ್ಲ. ನಿರೀಕ್ಷಿತವಾದ ಸಂದರ್ಭದಲ್ಲಿಯೇ ತನ್ನ ನಿವೃತ್ತಿಯನ್ನು ಅವರು ಘೋಷಿಸ್ತಾ ಇರುವಂಥದ್ದು ಕೂಡ ಒಂದು ರಾಜಕೀಯದ ದಾಳದ ಒಂದು ಪ್ರಯೋಗ ಅವರಿಂದ ನಡೆದಿದೆ ಅನ್ನುವಂಥದ್ದನ್ನೇ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಸಿದ್ದರಾಮಯ್ಯನವರ ಮಟ್ಟಿಗೆ ಸೂರ್ಯ ಎಂದೂ ಕೂಡ ಅವರನ್ನು ರಾಜಕೀಯದಿಂದ ನಿವೃತ್ತಿಗೊಳಿಸುವಂಥ ಸಂದರ್ಭ ಬರೋದಿಲ್ಲ. ಹಾಗೂ ಅವರು ನೇರವಾಗಿ ತಾನು MLA ಆಗ್ತೇನೆ ಅಂತ ಹೋಗಬಹುದು. ಆದರೆ ಯಾವುದೋ ಒಂದು ಸ್ವರೂಪದಲ್ಲಿ ಅವರು ಕರ್ನಾಟಕದ ಕಾಂಗ್ರೆಸ್ಸಿನ ರಾಜಕಾರಣವನ್ನು ನಿರ್ದೇಶಿಸಬೇಕಾದಂತಹ ಬಹಳ ಮಹತ್ವದ ಬಿಂದುವಿನಲ್ಲಿ ಅವರು ಕುಳಿತಿರ್ತಾರೆ. ಆ ಕುಳಿತಿರುವಿಕೆಗೆ ಏನಾದರೂ ಶಕ್ತಿಯ ಮೂಲವನ್ನು ಒದಗಿಸ್ತಾನೆ ಅಂತಾದರೆ ಅದು ಸೂರ್ಯನ ಬೆಂಬಲಿತವಾದಂಥ ಬಲವಾಗಿದೆ. ಅಂತಹ ಬೆಂಬಲ ಅವರಿಗೆ ಈ ಎಲ್ಲ 50 ವರ್ಷಗಳಿಂದ ಸೂರ್ಯ ಕೊಡ್ತಾ ಇದ್ದ ಹಾಗೆಯೇ ಇನ್ನೂ ಮುಂದಿನ ದಿನಗಳಲ್ಲಿ ಅವರಿಗೆ ಒದಗಿಸ್ತಾನೆ. ಹಾಗಾಗಿ ಅವರು ಸ್ಪೆಂಡ್ ಫೋರ್ಸ್ ಆಗಲ್ಲ, ಯಾವುದೋ ಒಂದು ಬಳಸಿಕೊಳ್ಳಬೇಕಾದಂಥವರಿಗೆ ಒಂದು ಪೂರ್ಣ ಮಟ್ಟದ ಗಟ್ಟಿಯಾದ ಶಕ್ತಿಯಾಗಿ ಅವರು ನಿಂತ್ಕೊಂಡಿರ್ತಾರೆ. ನಮಸ್ಕಾರ.